Dear people of God, welcome again to the online service of Evangelical Baptist Church. This is a wonderful day. It's the day of Jesus' resurrection, and so we are enjoying together with you. You are at your home, relaxing on your couches, on your sofas, and Ramsey, you're sitting, but I know you're dressed very well, I think, because it's a Christmas season also. This is the Christmas month. This is the month when we are rejoicing and we are enjoying and proclaiming the birth of our Savior. His name is Jesus. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ಕ್ರಿಸ್ಮಸ್ ಆರಾಧನೆಯು ಹೇಗಂದ್ರೆ ಈಗೋ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಒಂದು ಮಹಾ ಸಂತೋಷ, ಇನ್ನೊಂದು ಶುಭ ಸಮಾಚಾರ. ಈ ದಿನಗಳಲ್ಲಿ ಕೇಳ್ತಾ ಇಲ್ಲ, ಆದ್ರೆ ಈ ಸಮಯದಲ್ಲಿ ನಾವು ಕೇಳಲೇಬೇಕು. ಯಾಕಂದ್ರೆ ನಮಗೊಂದು ಶುಭ ಸಮಾಚಾರ ಇದೆ. ಅದು ಪರಲೋಕದಿಂದ ಬಂದಂತ ಶುಭ ಸಮಾಚಾರ. ಅದೇನಂದ್ರೆ ನಮಗೊಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇದರ ಅರ್ಥ ಬಹಳ ಆಳವು, ಬಹಳ ವಿಶಾಲವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಮುಂದಿನ ದಿನಗಳಲ್ಲಿ ನೀವು ಇದನ್ನು ಧ್ಯಾನ ಮಾಡ್ರಿ ಅಂತ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಬನ್ರಿ, ಯೇಸು ಕ್ರಿಸ್ತನ ಜನನದ ಆರಾಧನೆಯಲ್ಲಿ ನಮ್ಮೊಂದಿಗೆ ಸೇರಿ ನಾವು ನಮ್ಮ ಪ್ರಿಯ ದೇವಕುಮಾರನನ್ನು ಸ್ತುತಿಸೋಣ, ಕೊಂಡಾಡೋಣ, ಆರಾಧಿಸೋಣ, ಅಡ್ಡ ಬೀಳೋಣ. Welcome again. God bless you throughout the service and throughout the week. ಯೇಸುವಿನ ಜನನವು ಜಗಕ್ಕೆ ಹರ್ಷವನ್ನು ತಂದ ಸಮಯ. ಪರಲೋಕ ತನ್ನ ದೂತರ ಮುಖಾಂತರ ಸಂಗೀತದಿಂದ ಕುರುಬರಿಗೆ ಹಾಡಿ ಹೇಳಿದ್ದು, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೂತರು ಹೇಳಿದಂತೆ ಕಂಡ ಕುರುಬರು ಯೇಸುವನ್ನು ಕಂಡು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿದರು. ನಾವು ಈ ಯೇಸುವನ್ನು ಕಂಡು ತಾರೆಗಳ ಆಶ್ಚರ್ಯ, ಜೋಯಿಸರ ಆರಾಧನೆ, ಕುರುಬರ ಸ್ತುತಿಗಾನದೊಂದಿಗೆ ನಾವು ಕೂಡ ಧ್ವನಿಗೂಡಿಸುತ್ತಾ ಸ್ತುತಿಸೋಣ. ಕರ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ಆಹ್ವಾನಿಸಿ ಕ್ರಿಸ್ತೇಸುವಿನ ಹೆಸರಿನಲ್ಲಿ ನಾವು ವಂದಿಸುತ್ತೇವೆ. ಆತನ ಮಹಾ ಕರುಣೆ ಹಾಗೂ ಆತನ ನಂಬಿಗಸ್ತಿಕೆ ವರ್ಷಾಂತ್ಯಕ್ಕೆ ನಮ್ಮನ್ನು ದೇವರು ನಡೆಸಿದ್ದಾನೆ. ಆತನು ಜೀವಿಸುತ್ತಿರುವುದರಿಂದ ನಾವು ಜೀವಿಸುತ್ತಿದ್ದೇವೆ. ಇಂಥ ಕರ್ತನ ನಾಮಕ್ಕೆ ನಿಮ್ಮೊಂದಿಗೆ ಸೇರಿ ಇವತ್ತು ನಾವು ಕೂಡ ದೇವರೇ ನಿನಗೆ ಸ್ತೋತ್ರವೆಂದು ಹೇಳುತ್ತೇವೆ. ಕರ್ತನಿಂದ ನಿನ್ನನ್ನು ಸ್ತುತಿಸ್ತೇವೆ, ಕರ್ತನಿಂದ ನಿನ್ನನ್ನು ಆರಾಧಿಸುತ್ತೇವೆ. ಇವತ್ತಿನ ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರುವಂಥ ವೇದ ಭಾಗವು ಲೂಕನ ಸುವಾರ್ತೆ 1ನೇ ಅಧ್ಯಾಯ ಅದರ 31-32 ವಚನವನ್ನು ನಾವು ನೋಡಿಕೊಳ್ಳೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 31 ಮತ್ತು 32 ವಚನವನ್ನು ನಾವು ಕೇಳಿಸಿಕೊಳ್ಳೋಣ. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರ ನೆನೆಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ
ಕೊಡುವನು ಎಂಬುದಾಗಿ. ಪ್ರಿಯರೇ, ದೇವರ ಬಳಿಯಲ್ಲಿ ನಿಂತುಕೊಳ್ಳುವಂಥ ಗಬ್ರಿಯೇಲನೆಂಬ ದೇವದೂತನನ್ನು ದೇವರು ನಜರೇತಿನಲ್ಲಿ ವಾಸವಾಗಿರುವ ಮರಿಯಳೆಂಬ ಕನ್ಯೆಯ ಬಳಿಗೆ ಕಳುಹಿಸಿದ್ದಾರೆ. ಈ ಮರಿಯಳು ನಿಶ್ಚಯ ಹೊಂದಿದ್ದಾಳೆ. ದಾವೀದನ ವಂಶದ ಯೋಸೇಫನೊಂದಿಗೆ ನಿಶ್ಚಯ ಹೊಂದಿದ್ದಾಳೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಇನ್ನೇನು ಕನ್ಯೆಯಾದ ಮರಿಯಳು ತನ್ನ ಮದುವೆಯನ್ನು ಎದುರು ನೋಡುವಂಥ ಕ್ಷಣಗಳು. ಅಂಥ ಸಮಯ ಸಂದರ್ಭದಲ್ಲಿ ದೇವದೂತನು ಸುದ್ದಿಯೊಂದಿಗೆ ಮರಿಯಳಿಗೆ ದರ್ಶನ ಕೊಟ್ಟು ದೇವರ ದಯ ಹೊಂದಿದವಳೆ ಎಂಬುದಾಗಿ ತಿಳಿಸುತ್ತಾ ಆಶ್ಚರ್ಯಕ್ಕೂ ತತ್ತರಕ್ಕೂ ಈಡು ಮಾಡಿ ಗಾಬರಿಗೊಂಡಂಥ ಮರಿಯಳನ್ನು ಹೆದರಬೇಡ ಎಂದು ಸಂತೈಸುತ್ತಾ ತನ್ನಲ್ಲಿ ಅಂದರೆ ಇನ್ನೂ ಕನ್ಯಾ ಅವಸ್ಥೆಯಲ್ಲೇ ಹುಟ್ಟುವ ಮಗನ ಕುರಿತು ಪರಲೋಕದಿಂದ ತಂದ ವಾರ್ತೆಯನ್ನು ಪ್ರಕಟಣೆಯಾಗಿ ಮರಿಯಳಿಗೆ ತಿಳಿಸ್ತಾ ಇದ್ದಾನೆ. ನಾವು ಓದಿದಂಥ ಭಾಗದಲ್ಲಿ ಒಂದೇ ಒಂದು ಪ್ರಕಟಣೆಯನ್ನು ಇವತ್ತು ನಮ್ಮ ಧ್ಯಾನಕ್ಕೋಸ್ಕರ ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಮಹಾಪುರುಷನು ಆ ಒಂದು ಮಾತನ್ನು ಮಾತ್ರ ನಿಮ್ಮ ಮುಂದೆ ನಾನು ಪ್ರಸ್ತಾಪಿಸಲು ಇಚ್ಛಿಸ್ತೇನೆ. ಈತನು ಮಹಾಪುರುಷನು. ನಾನು ಅನ್ನಿಸ್ತೇನೆ ಯೇಸು ಸ್ವಾಮಿ ಹುಟ್ಟಿದ ಆ ದಿನಮಾನಗಳಲ್ಲಿ, ತನ್ನ ಸೇವೆಯ ಅವಧಿಯಲ್ಲಿ ಮತ್ತು ತನ್ನನ್ನು ನಡೆಸಿಕೊಂಡ ರೀತಿಯಲ್ಲಿ ಕೆಲವರಿಗಷ್ಟೇ ಆತನು ಮಹಾಪುರುಷನಾಗಿದ್ದಾನೇನೋ. ಆದರೆ ತದನಂತರ ಇಂದಿನವರೆಗೂ ಒಂದು ವೇಳೆ ಇತಿಹಾಸವನ್ನು ಕೆದಕುತ್ತಾ ಹೋದರೆ, ಅವಲೋಕಿಸುತ್ತಾ ಹೋದರೆ, ಹೌದಲ್ಲವಾ, ದೇವದೂತನ ಮೂಲಕ ಹೇಳಲ್ಪಟ್ಟಿರುವಂಥ ಈ ಮಾತು ಮಹಾಪುರುಷನು ಎಷ್ಟು ಸತ್ಯ, ಸಮಂಜಸ, ಎಂದಿಗೂ ಬದಲಾಗದಂಥ ಈ ವ್ಯಕ್ತಿತ್ವ ಇವತ್ತು ನನ್ನ ನಿಮ್ಮನ್ನು ಕೂಡ ಹೌದು ಈ ಯೇಸು ಮಹಾಪುರುಷನೆಂದು ಮತ್ತೆ ಸ್ಮರಣೆಗೆ ನಮಗೆ ತಂದುಕೊಳ್ಳೋಣ. ನಾವು ಒಂದು ವೇಳೆ ಈತನ ಕುರಿತು ಮಾತಾಡಿದ್ರೆ ನೆಪೋಲಿಯನ್ ಬೋನಪಾರ್ಟಿಯ ವಿಷಯ ನನಗೆ ನೆನಪು ಬರ್ತಾ ಇದೆ. ಸುಮಾರು 18-19ನೇ ಶತಮಾನದಲ್ಲಿದ್ದಂಥ ಒಬ್ಬ ಸಾಮ್ರಾಟ, ಇಟ್ಸ್ ಅನ್ ಎಂಪರರ್. ಓಕೆ, ಅವನ ಕುರಿತು ಅವನ ಒಂದು ಅನುಭವ, ಇನ್ನೇನು ಅವನ ಆಡಳಿತ ಅಂತ್ಯವಾಗಿದೆ, ಯಾವುದೋ ಒಂದು ಆಶ್ರಯ ಸ್ಥಾನದಲ್ಲಿ ತನ್ನ ಸಹಚರನೊಂದಿಗೆ ಕೂತು ಒಂದು ಸಂಭಾಷಣೆ ಮಾಡ್ತಾ ಇದ್ದಾನೆ. ಸಂಭಾಷಣೆ ಮಾಡ್ತಾ ಅವನು ಹೇಳ್ತಾನೆ, ನೀನು ಈ ಯೇಸುವಿನ ಬಗ್ಗೆ ಏನಾದರೂ ನೀನು ಸ್ವಲ್ಪ ಆಲೋಚಿಸಿದ್ಯಾ ಎಂಬುದಾಗಿ. ಆಗ ಮೌನ ವಹಿಸಿದಂಥ ಅವನ ಸಹಚರನಿಗೆ ನೆಪೋಲಿಯನ್ ಬೋನಪಾರ್ಟೆ ತನ್ನ ಸಂಭಾಷಣೆಯನ್ನು ಮುಂದುವರಿಸಿ ಹೇಳ್ತಾನೆ, ನೋಡು, ಅಲೆಕ್ಸಾಂಡರು, ಸೀಸರ್ರು, ನೆಪೋಲಿಯನ್ ಆದ ನಾನು, ಇನ್ನಿತರೆ ಸಾಮ್ರಾಟರು ತಮ್ಮ ಆಡಳಿತವನ್ನು ಈ ವಿಶ್ವದಲ್ಲಿ ಸ್ಥಾಪಿಸಿದರು, ಯುದ್ಧಗಳನ್ನು ಮಾಡಿದರು, ನೆಲೆಗಳನ್ನು ತಮಗಾಗಿ ಗೆದ್ದುಕೊಂಡರು, ತಮ್ಮ ಅಸ್ತಿತ್ವವನ್ನು ಅನೇಕ ಕಡೆಗಳಲ್ಲಿ ವ್ಯಾಪನಗೊಳಿಸಿದರು, ದೇಶ ವಿದೇಶಗಳನ್ನು ಅವರು ಆಡಳಿತ ಮಾಡುತ್ತಾ ಹೋದರು. ಆದರೆ ನಮ್ಮೆಲ್ಲ ಆಡಳಿತಕ್ಕೂ ಒಂದು ಅಂತ್ಯವಿದೆ. ನಾವು ಇಷ್ಟೆಲ್ಲ ಸಾಧಿಸಬೇಕಾದ್ರೆ ನಮಗೆ ಸೈನ್ಯದ ಬಲ ಬೇಕು, ಆಯುಧಗಳು ಬೇಕು. ಆದರೆ ನೀನು ಈ ಯೇಸುವನ್ನು ಎಂದಾದರೂ ಆಲೋಚಿಸಿದ್ಯಾ? ಈ ಯೇಸುವಿಗೆ ಯಾವ ಆಯುಧ ಇದೆ? ಯಾವ ಸೈನ್ಯವಿದೆ? ನಾನು ಅರ್ಥ ಮಾಡಿಕೊಂಡ ಹಾಗೆ ಈ ಯೇಸುವಿಗಿರುವಂಥ ಒಂದೇ ಒಂದು ಆಯುಧ, ಅದು ಪ್ರೀತಿ. ನಾವು ನೆಲೆಗಳನ್ನು, ವಿದೇಶಗಳನ್ನು, ದೇಶಗಳನ್ನು ಆಕ್ರಮಣ ಮಾಡಿದೆವು. ಆದರೆ ಈ ಯೇಸು ಸ್ವಾಧೀನ ಮಾಡಿದ್ದು ಮನುಷ್ಯರ ಹೃದಯಗಳನ್ನು. ಹಾಗಾದ್ರೆ ಈ ಯೇಸುವಿನ ಆಯುಧ ಯಾವುದು? ಪ್ರೀತಿ. ಎಂದಿಗೂ ಕೂಡ ಅದೇ ಆಯುಧ ಈ ಯೇಸುವಿನ ಜನರಿಗಿರುವಂಥದ್ದು, ಪ್ರೀತಿ. ಮನುಷ್ಯರ ಹೃದಯಗಳನ್ನಷ್ಟೇ ಮತ್ತಿನ್ನೇನನ್ನೂ ಕೇಳುವುದಿಲ್ಲ ಈ ಯೇಸು ಸ್ವಾಮಿ. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ನೋಡಿ, ನಾನು ನೆಪೋಲಿಯನ್ ಬೋನಪಾರ್ಟೆ, ನನ್ನ ಸೈನ್ಯದ ಮುಖ್ಯಸ್ಥನು, ನನ್ನ ಸೈನಿಕರ ಮುಂದೆ ನಿಂತರೆ ಅದೆಂಥ ಶಿಸ್ತು, ಅದೆಂಥ ಮೌನ. ನಾನು ಒಂದು ಆಜ್ಞೆಯನ್ನಿಟ್ಟರೆ ಸಾಕು, ಸೈನಿಕರು ನನಗೋಸ್ಕರ ಪ್ರಾಣ ಬಿಡ್ತಾ ಇದ್ರು. ಆದರೆ ಈ ಯೇಸು ಸ್ವಾಮಿ ಯಾರ ಮುಂದೆನೂ ನಿಂತುಕೊಳ್ಳುವುದಿಲ್ಲ. ಆದರೆ ಇಂದಿಗೂ ನನಗೊಂದು ಅರ್ಥವಾಗದ ಒಂದು ವಿಷಯ ಏನಂದ್ರೆ, ಈತನಿಗೋಸ್ಕರ, ಈ ಯೇಸುವಿಗೋಸ್ಕರ ಇಂದಿಗೂ ಕೂಡ ಜನರು ಪ್ರಾಣವನ್ನ ಕೊಡ್ತಾರೆ. ಆಶ್ಚರ್ಯವಲ್ಲವೇ?
ಕೇಳಿಸ್ಕೊಳ್ತಾ ಇರುವಂಥವನಿಗೆ ನೆಪೋಲಿಯನ್ ಬೋನಪಾರ್ಟೆ ಹೇಳ್ತಾರೆ, ಹಾಗಾದ್ರೆ ಈ ಯೇಸು ಯಾರಿರ್ಬೋದು? ನನ್ನ ಮಟ್ಟಕ್ಕೆ ಈ ಯೇಸು ನಾಯಕನಲ್ಲವೇ, ಮಹಾನಾಯಕನಲ್ಲವೇ, ಮಹಾಪುರುಷನಲ್ಲವೇ? ದೇವರಲ್ಲದೆ ನಿಸ್ಸಂದೇಹವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಈತನಲ್ಲವೇ ದೇವರು, ಈತನಲ್ಲವೇ ದೇವರು ಎಂಬುದಾಗಿ. ಪ್ರಿಯರೇ, ಸಾಮ್ರಾಜ್ಯಗಳನ್ನು ಕಟ್ಟಿ ಸೈನ್ಯ ಬಲದಲ್ಲಿ ಮೆರೆದು ಜಯಗಳನ್ನು ಅನುಭವಿಸಿ ಸೋಲುಗಳ ಮಧ್ಯದಲ್ಲಿ ತಮ್ಮ ರಾಜ್ಯದ ಅಂತ್ಯವನ್ನು ಕಾಣುವಾಗ ನೆಪೋಲಿಯನ್ ಬೋನಪಾರ್ಟೆಗೆ ಇಂಥ ಒಂದು ಅರಿವುಂಟಾಗಿದ್ರೆ, ಇವತ್ತು ನನಗೂ ನಿಮಗೂ ಈತನು ಮಹಾಪುರುಷನಲ್ಲವೇ, ಸರಿ ಸಾಟಿ ಇಲ್ಲದ, ಸರಿ ಸಮಾನನಿಲ್ಲದ ಇವತ್ತು ಒಬ್ಬ ಪುರುಷ ನಮ್ಮ ಮಧ್ಯದಲ್ಲಿ ಶರೀರಧಾರಿಯಾಗಿ ಪರಲೋಕದಿಂದ ಕಳುಹಿಸಲ್ಪಟ್ಟು ಇವತ್ತು ನಮ್ಮ ಮಧ್ಯದಲ್ಲಿ ವಾಸ ಮಾಡಿ ನಮ್ಮ ಪಾಪಗಳಿಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ತಂದೆಯ ಬಲಗಡೆಯಲ್ಲಿ ಕೂತಿದ್ದಾನೆ. ಮಹಾಪುರುಷನು ಈ ಯೇಸು ಕರ್ತನು. ಬನ್ನಿ, ಯೋಗ್ಯವಾದ, ಘನವಾದ, ಸೂಕ್ತ ಮತ್ತು ಯುಕ್ತವಾದಂಥ ಆರಾಧನೆಯನ್ನು ನಿಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸೋಣ. ಕರ್ತನ ಈ ಆಲೋಚನೆಗಳಿಂದ ನಮ್ಮನ್ನು ಉತ್ತೇಜಿಸಲಿ, ನಮ್ಮನ್ನು ಸ್ಫೂರ್ತಿಗೊಳಿಸಲಿ. ವಾಡಿಕೆಯಾಗಿ ಪ್ರಪಂಚಾದ್ಯಂತ ಇವತ್ತು ಒಂದು ಮಾತು, ವರ್ಷಾಂತ್ಯದಲ್ಲಿ ಯೇಸು ಕ್ರಿಸ್ತನ ಜನನ ಎಂಬುದಾಗಿ ಇರಲಿ. ಈ ಯೇಸುವನ್ನು ಆರಾಧಿಸುವುದಕ್ಕೆ ಸಭೆಯಾಗಿ ನಾವು ಮುಂದೆ ಸಾಗೋಣ. ಕರ್ತನ ಈ ಆಲೋಚನೆಗಳಿಂದ ನಮ್ಮನ್ನು ಉತ್ತೇಜಿಸಲಿ, ಭಕ್ತಿಯೆಡೆಗೆ ನಡೆಸಲಿ, ಆತನನ್ನು ಆರಾಧಿಸುವುದಕ್ಕೆ ಸಿದ್ಧರಾಗೋಣ. ಆಮೇನ್. Remember
ತಿರುಗಿದವು ದೇವಬಾಲನ ಜನನವನ್ನು ಎಲ್ಲೆಡೆ ಸಾರಿದರು ದಾರಿಗಳು ತಿರುಗಿದವು ಬಾನಿನಲ್ಲಿ ಅರಳಿದವು ದೇವಬಾಲನ ಜನನವನ್ನು ಎಲ್ಲೆಡೆ ಸಾರಿದವು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಕುರುಬರು ഇരുಳಲ್ಲಿ ತಂಗಿದರು ಬೆಳಕೊಂದು ಅವರನ್ನು ಎಬ್ಬಿಸಿತು ಕುರುಬರು ഇരുಳಲ್ಲಿ ತಂಗಿದರು ಬೆಳಕೊಂದು ಅವರನ್ನು ಎಬ್ಬಿಸಿತು ದೇವದೂತರು ಕುರುಬರಿಗೆ ಕ್ರಿಸ್ತನ ಜನನವ ಸಾರಿದರು ದೇವದೂತರು ಕುರುಬರಿಗೆ ಕ್ರಿಸ್ತನ ಜನನವ ಸಾರಿದರು ತಾರೆಗಳು ತಿರುಗಿದವು ಬಾನಿನಲ್ಲಿ ಅರಳಿದವು ದೇವಬಾಲನ ಜನನವನ್ನು ಎಲ್ಲೆಡೆ ಸಾರಿದರು ದೇವದೂತರು ಹಾಡಿದರು ಮೌನದ ದೇವರ ಮಹಿಮೆಯನ್ನು ದೇವದೂತರು ಹಾಡಿದರು ಮೌನದ ದೇವರ ಮಹಿಮೆಯನ್ನು ರಾಗದಿ ತಾಳದಿ ಹಾಡಿದರು ಕ್ರಿಸ್ತನ ಜನನವ ಸಾರಿದರು ರಾಗದಿ ತಾಳದಿ ಹಾಡಿದರು ಕ್ರಿಸ್ತನ ಜನನವ ಸಾರಿದರು ತಾರೆಗಳು ತಿರುಗಿದವು ಬಾನಿನಲ್ಲಿ ಅರಳಿದವು ದೇವಬಾಲನ ಜನನವನ್ನು ಎಲ್ಲೆಡೆ ಸಾರಿದರು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷದ ಕೊನೆ ತಿಂಗಳಿನ 2ನೇ ಭಾನುವಾರಕ್ಕೆ ನಾವು ಬಂದು ನಿಂತ್ಕೊಂಡಿದ್ದೇವೆ. ಇದು ದೇವರ ಮಹಾಕೃಪೆ. ಯಾಕಂದರೆ ದೇವರು ಒಳ್ಳೆಯವನು, ದೇವರು ಕನಿಕರವುಳ್ಳವನು ಮತ್ತು ದೇವರು ಗುಣಪಡಿಸುವಂಥ ಕರ್ತನಾಗಿದ್ದಾನೆ. ಈ ಎಲ್ಲ ತಿಂಗಳುಗಳಲ್ಲಿ ನಡೆದಿರುವಂಥ ಈ ಕೋವಿಡ್ನಿಂದ ಅವಸ್ಥೆಯಲ್ಲಿ ಬಿದ್ದಂಥ ಅನೇಕ ನಿಮ್ಮ ಪ್ರಿಯರಾಗಿರ್ಬೋದು, ನಮ್ಮ ಪ್ರಿಯರಾಗಿದ್ದಾರೆ. ಕೆಲವರು ಕೋವಿಡ್ಗೆ ಹೊರಟೋಗ್ಬಿಟ್ಟಿದ್ದಾರೆ. ಅಂಥ ದುಃಖದಲ್ಲಿ ಕೂಡ ನಮ್ಮನ್ನು ಸಂತೈಸುವಂಥ ಕರ್ತನು ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾನೆ. ಇವತ್ತು ನಿಮ್ಮಲ್ಲಿ ಇದ್ದಾನೆ, ನಿಮ್ಮ ಮನೆಗಳಲ್ಲಿದ್ದಾನೆ. ಕರ್ತನು ಇವತ್ತು ನಮ್ಮನ್ನು ಬಲಪಡಿಸಲಿ. ವಾಕ್ಯವನ್ನು ನೋಡೋಣ. ವಾಕ್ಯವನ್ನು ನೋಡೋಕ್ಕಿಂತ ಮುಂಚೆ ತಲೆಬಾಗಿಸಿ ಕ್ಷಣ ಹೊತ್ತು ನಾವು ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ ಆದ ದೇವರೇ, ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಈವರೆಗೆ ನೀನು ಕಾದಿದ್ದೀಯಪ್ಪ. ಮುಂದೆ ಕೂಡ ನೀನು ಕಾಯಲು ಶಕ್ತನಾಗಿರುವಂಥ ದೇವರು. ನೀನೇ ನಮಗೆ ಆಧಾರವು, ನೀನೇ ನಮಗೆ ರಕ್ಷಕನು, ಒಡೆಯನಾಗಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಒಳ್ಳೆಯವನು, ನೀನು ಶ್ರೇಷ್ಠನು ಕರ್ತನೆ. ಬಾ, ಈಗ ಮಾತನಾಡು. ಮನುಷ್ಯನ ಮಾತು ನಿಂತು ಹೋಗಲಿ. ಯೇಸು ಸ್ವಾಮಿ ಹೆಸರು ಬೇಡಿದ್ದೀನಿ ತಂದೆ, ಆಮೇನ್. ಇವತ್ತು ಮಾರ್ಚ್ ತಿಂಗಳಿಂದ ಹಿಡಿದು ಈವರೆಗೂ ಅನೇಕ ಕೋವಿಡ್ನಿಂದ ಅನೇಕ ಸಮಸ್ಯೆಗಳಿಗೆ ಇವತ್ತು ಇಡೀ ಪ್ರಪಂಚ ಒಳಗಾಗಿದೆ. ಈ ಒಂದು ಪ್ಯಾಂಡಮಿಕ್ಗೆ, ಈ ಒಂದು ಕೊರೋನಾ ವೈರಸ್ಗೆ ಬಲಿಯಾದಂಥವ್ರು ಕೆಲವರು ಇದ್ದಾರೆ. ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದಿರ್ಬೋದು. ನಿಮಗೆ ದುಃಖ ಇದೆ, ನನಗೆ ದುಃಖ ಇದೆ. ನಮ್ಮಲ್ಲಿಯೂ ಕೂಡ ಕೆಲವರು ಹೋಗಿದ್ದಾರೆ. ಅದಷ್ಟೇ ಅಲ್ಲ, ಕೆಲವರು ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಬಿಸ್ನೆಸ್ ಆಲ್ಮೋಸ್ಟ್ ಝೀರೋ ಆಗಕ್ಕೆ ಬಂದಿತ್ತು, ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರಿಗೆ ಅರ್ಧ ಸಂಬಳ ಆಗೋಗಿದೆ, ಅನಾರೋಗ್ಯದಲ್ಲಿದ್ದಾರೆ. ಮತ್ತು ಪ್ರತ್ಯೇಕವಾಗಿ ನಮ್ಮ ಮಕ್ಕಳು ಮತ್ತು ನಮ್ಮ ಟೀಚರ್ಸ್ ನೋಡಬೇಕು ಅಂದರೆ ಕಂಗಾಲಾಗಿದ್ದಾರೆ ಅಂದರೆ ಯಾವ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಕ್ಕಳು ಶಾಲೆಗೆ ಹೋಗುವ ಮಕ್ಕಳಾಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗುವ ಮಕ್ಕಳಾಗಿರ್ಬೋದು, ಅವ್ರು ಯಾಕೆ ಅಷ್ಟೊಂದು ಕಂಗಾಲಾಗಿದ್ದಾರೆ ಅಂದರೆ ಫ್ರೆಂಡ್ಸ್ ಇಲ್ಲ, ಕಾಲೇಜಿಗೆ ಇಲ್ಲ, ಮನೆ ಒಳಗೇನೆ ಇರಬೇಕು,
ಭಾಳ ಒಂಥರ ಡಿಪ್ರೆಸ್ಸಿಂಗ್ ಆಗಿಬಿಡುತ್ತೆ ಅವಾಗ. ಆದರೆ ನಮ್ಮ ಕೋಣೆಗಳಲ್ಲಿ, ನಮ್ಮ ಮನೆಗಳಲ್ಲಿ ನಮ್ಮ ರಕ್ಷಕನು ಬಂದು ನಮ್ಮನ್ನು ಸಂತೈಸಿ ನಮ್ಮನ್ನು ಉತ್ತೇಜಿಸುವಂಥ ದೇವರಾಗಿದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಯೇಸು ಕ್ರಿಸ್ತನ ಜನನದ ಕೆಲವು ಸತ್ಯಾಂಶಗಳನ್ನು ನಾವು ನೋಡಿಕೊಳ್ಳೋಣ. ಯಾಕಂತಂದರೆ ನಾವು ಈ ತಿಂಗಳಿನಲ್ಲಿ 25ನೇ ತಾರೀಕು ಯೇಸು ಕ್ರಿಸ್ತನ ಜನನದ ದಿನವನ್ನು ನಾವು ಆಚರಣೆಗೆ ತರ್ತೇವೆ. ಆಚರಣೆಗೆ ಅಷ್ಟೇ ಅಲ್ಲ, ಜ್ಞಾಪಕ ಮಾಡಿಕೊಳ್ತೇವೆ, ಖುಷಿ ಪಡ್ತೇವೆ. ಅಂದು ಆವತ್ತು ಹೇಗಾಯಿತು ಇದನ್ನು ವಾಪಸ್ ನಾವು ಹೋಗಿ ನೋಡುವಾಗ ಸತ್ಯವೇದದಲ್ಲಿ ಅದು ಎಲ್ಲವೂ ಬರೆಯಲ್ಪಟ್ಟಿದೆ. ಬೈಬಲ್ನಲ್ಲಿ ಅದು ಬರೆಯಲ್ಪಟ್ಟಿದೆ. ಅದು ಜೀಸಸ್ ಇಸ್ ಅ ಮ್ಯಾನ್ ಆಫ್ ಹಿಸ್ಟ್ರಿ. ಐತಿಹಾಸಿಕ ಪುರುಷ ಯೇಸು ಸ್ವಾಮಿ. ಆತನು ಹುಟ್ಟಿದ್ದು ನಿಜ, ಕನ್ಯೆ ಮರಳಿಲಿ ಹುಟ್ಟಿರುವಂಥದ್ದು ನಿಜ. ಆತನು 33 ವರ್ಷ ಈ ಪ್ರಪಂಚದ ಮೇಲೆ ಇದ್ದು ತಾನು ಸತ್ತು ಹೂಣಲ್ಪಟ್ಟು ಎದ್ದು ಬಂದಿರುವಂಥದ್ದು ನಿಜ. ಅದಕ್ಕೆ ಸುವಾರ್ತೆ ಅಂತ ಹೆಸರು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಜೀವನ, ಆತನ ವಿಶೇಷವಾದ ಸೇವೆ, ಆತನ ಅದ್ಭುತಗಳು, ಆತನು ಸತ್ತಿರುವಂಥ ರೀತಿ, ಆತನ ಮರಣ, ಹೂಣುವಿಕೆ, ಪುನರುತ್ಥಾನ ಎಲ್ಲವೂ ದಾಖಲೆಯಾಗಿದೆ. ಪ್ರಿಯ ಸಹೋದರ ಸಹೋದರಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿ ಹ್ಯಾವ್ ಅ ಬುಕ್ ಅಂಡ್ ದಟ್ ಬುಕ್ ಇಸ್ ದ ಬೈಬಲ್. ಇಟ್ ರೆಕಾರ್ಡ್ಸ್ ಹಿಸ್ಟ್ರಿ. ಚರಿತ್ರೆಯನ್ನು ಅದು ದಾಖಲೆ ಮಾಡಿದೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯಕ್ಕೆ ನಾವು ಹೋಗೋಣ ಇವತ್ತು. ನಿಮ್ಮ ಮನೆಯಲ್ಲಿ ನೀವು ಬೈಬಲ್ಸ್ ಇದ್ದರೆ ನೀವು ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ ತೆಗಿಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಮೊದಲಿನ 4 ವಚನದ ಕಥೆಯನ್ನು ಹೇಳ್ತೀನಿ. ಏನಾಯಿತು ಅಂತಂದರೆ, ಆಗಿನ ಕಾಲದಲ್ಲಿ, ಆ ಕಾಲದಲ್ಲಿ ಅಂದರೆ ಯೇಸು ಸ್ವಾಮಿ ಹುಟ್ಟುವಂಥ ಕಾಲದಲ್ಲಿ ಒಂದು ಕಾನೇಶುಮಾರಿ ಆಗಬೇಕಂತ ರಾಜಾಜ್ಞೆ ಹೊರಡಿತು. ಸೀಸರ್ ಅಗುಸ್ತನಿಂದ ಈ ರಾಜಾಜ್ಞೆ ಹೊರಟು ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ವಂತ ಊರಿಗೆ ಬಂದು ಕಾನೇಶುಮಾರಿ ಮಾಡಿಸಿಕೊಳ್ಳಬೇಕು. ತೆರಿಗೆ ಬೇಕಾಗಿತ್ತು ಅವರಿಗೆ. ಆ ತೆರಿಗೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತ ನಾವು ನೋಡಬೇಕಾಗಿದ್ರೆ ಎಲ್ಲ ಕಡೆಯಿಂದ ಯಹೂದ್ಯರು ಚದುರಿ ಹೋಗಿರುವಂಥ, ಅಲ್ಲಲ್ಲಿ ಇರುವಂಥ ಯಹೂದ್ಯರು ತಮ್ಮ 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 ಸ್ವಂತ ಊರಿಗೆ, ನೇಟಿವ್ ಪ್ಲೇಸ್ ಅಂತ ನೋಡ್ತಾ ಇದ್ವಿ, ಸ್ವಂತ ಊರಿಗೆ ಅವರು ವಾಪಸ್ ಬರ್ತಿದ್ರು ಅಂದ್ಬಿಟ್ಟು ನಾವು ನೋಡ್ತೇವೆ. ನೋಡಿ, ರಾಜಾಜ್ಞೆ ಹೊರಡಿದಾಗ ನನಗೆ ಹೀಗೆ ಅನಿಸ್ತದೆ ಏನಂತಂದರೆ, ಯೇಸು ಕ್ರಿಸ್ತನು ಬೆತ್ಲೆಹೇಮ್ ಎಂಬುವ ಊರಿನಲ್ಲಿ ಹುಟ್ಟಬೇಕಾಗಿರುವಂಥದ್ದು ಮೊದಲೇ ಬರೆಯಲ್ಪಟ್ಟಿರುವ ಕಾರಣವಾಗಿ ಕಾನೇಶುಮಾರಿ ಮಾಡಿಸ್ಬೇಕು ಅಂತ ರಾಜಾಜ್ಞೆ ಹೊರಡಿಸುವಂಥ, ನನಗನ್ನಿಸ್ತದೆ ಸರ್ವಾಧಿಕಾರಿಯಾಗಿರುವಂಥ ಯೇಸು ಕ್ರಿಸ್ತನಾಗಿರುವಂಥ ಆ ಯೇಸು ಸ್ವಾಮಿಯು ಮತ್ತು ತಂದೆಯಾದ ದೇವರು ಆ ರಾಜಾಜ್ಞೆ ಹೊರಡಿಸ್ಬೇಕಂತ ಪ್ರೇರೇಪಣೆ ಕೊಟ್ಟಿರ್ಬೋದು ಅಂತ ನನಗನ್ನಿಸ್ತದೆ. ಇದು ಸತ್ಯ. ಯಾಕಂದರೆ ಯೋಸೇಫನು ಮತ್ತು ಪೂರ್ಣ ಗರ್ಭಿಣಿಯಾಗಿರುವಂಥ, ತುಂಬು ಗರ್ಭಿಣಿಯಾಗಿರುವಂಥ ಮರಿಯಳು, ಅವರು ನಜರೇತಿನಿಂದ 106 ಕಿಲೋಮೀಟರು, ಕೇಳಿಸ್ಕೊಂಡ್ರ, 106 ಕಿಲೋಮೀಟರ್ ವಿತ್ ಅ ಪ್ರೆಗ್ನೆಂಟ್ ವೈಫ್, ಫುಲ್ ಪ್ರೆಗ್ನೆಂಟ್. ಅವರು ಅವಾಗೇನು ಕಾರ್ ಇರಲಿಲ್ಲ, ಎ ಸಿ ಇರಲಿಲ್ಲ, ಏನೂ ಇರಲಿಲ್ಲ, ಏನಿಲ್ಲ. ಹೆಸರುಗತ್ತೆ ಮೇಲೆ, ಕುದುರೆ ಮೇಲೆ, ಎತ್ತಿನ ಬಂಡಿ ಥರ ಸವಾರಿ ಮಾಡ್ಕೊಂಡು ಬರಬೇಕಾಗಿ, ಆ ರೀತಿಯಾಗಿ ಸವಾರಿ ಮಾಡ್ಕೊಂಡು ಬರಬೇಕಾಗಿತ್ತು ಅವಾಗ. ಏರು ಇಳುವು, ಶಿ ಇಸ್ ಫುಲ್ ಪ್ರೆಗ್ನೆಂಟ್. ಬಟ್ ದೇ ಹ್ಯಾಡ್ ಟು ಮೂವ್ ಬಿಕಾಸ್ ಜೀಸಸ್ ಮಸ್ಟ್ ಬಿ ಬಾರ್ನ್ ವೇರ್ ಹಿ ಶುಡ್ ಬಿ ಬಾರ್ನ್. ರಾಜಾಜ್ಞೆ ಆಗಿತ್ತು, ಆದರೆ ರಾಜಾದಿರಾಜನು ಹುಟ್ಟಬೇಕಾಗಿರುವಂಥ ಸ್ಥಳಕ್ಕೆ ಅವರನ್ನು ನಡೆಸಿರುವಂಥ ದೇವರು ಇವತ್ತು ನೋಡಬೇಕಾಗಿದ್ರೆ ವಿಶೇಷವಾದ ಸಂಗತಿ ಇದು. ಯಾಕಂದರೆ ಅಲ್ಲಿ ಹುಟ್ಟಬೇಕು ಯೇಸು ಸ್ವಾಮಿ. ಅದಕ್ಕೆ ಅವರು ಅಲ್ಲಿಂದ ಎಲ್ಲಿ ಬಂದರು, ನಜರೇತ್ ಎಂಬುವ ಊರಿನಿಂದ ಅಥವಾ ಗಲಿಲಾಯ ಪ್ರಾಂತ್ಯದಿಂದ, ನಜರೇತ್ ಎಂಬುವ ಊರಿನಿಂದ ಅವರು ಪ್ರಯಾಣವಾಗಿ ಅಲ್ಲಿ ಬಂದರು ಎಂದ್ಬಿಟ್ಟು ನಾವು ನೋಡ್ತೇವೆ. ಈಗ ನಾವು ಒಂದು ಕೆಲಸ ಮಾಡೋಣ. ಹಾಗಾದರೆ ಬಂದು ಇಲ್ಲಿದ್ದಾರೆ, ಎಲ್ಲಿ ಬೆತ್ಲೆಹೇಮಿಗೆ ಬಂದಿದ್ದಾರೆ, ಸೆನ್ಸಸ್ಗೋಸ್ಕರ, ತೆರಿಗೆ ಕಟ್ಟುವುದಕ್ಕೋಸ್ಕರ ಬಂದಿದ್ದಾರೆ. ಆದರೆ ಆಗುವಂಥ ಘಟನೆ ನೋಡ್ರಿ, ಅಲ್ಲಿ ಏನಿದೆ 6 ಮತ್ತು 7 ವಚನಗಳನ್ನು ಓದಿಕೊಳ್ಳೋಣ. ದಯವಿಟ್ಟು ವಾಕ್ಯಗಳನ್ನು ಕೇಳಿಸ್ಕೊಳ್ರಿ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಸೂಪರ್. ಅವರು ಅಲ್ಲಿದ್ದಾಗ
ಆಕೆಗೆ ದಿನ ತುಂಬಿ, ಪೂರ್ತಿ ಗರ್ಭಿಣಿಯಾಗಿದ್ದವಳು, ಆ ದಿನ ತುಂಬಿ ಆಕೆ ತನ್ನ ಚೊಚ್ಚಲ ಮಗನನ್ನ, ಚೊಚ್ಚಲ ಮೊದಲನೇ ಮಗ, ಕನ್ಯೆಯ ಮರೆಯಲ್ಲಿ ಕರ್ತನು ಹುಟ್ಟಿ ಬಂದಾಗ ಆತನು ಚೊಚ್ಚಲ ಮಗನಾಗಿ ಆತನು ಹುಟ್ಟಿ ಬಂದನೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಇದಕ್ಕೊಂದು ಸ್ವಲ್ಪ ಒತ್ತು ಕೊಡ್ಬೇಕು ನಾವು ಪ್ರತಿಯೊಂದಕ್ಕೂ. ಒಬ್ಬ ಮಗನನ್ನು ಪಡೆದಲು ಅಂತ ಹೇಳಿಲ್ಲ, ಅಲ್ಲಿ ಚೊಚ್ಚಲ ಮಗನನ್ನ ಪಡೆದಳು. ಇದು ವಿಶೇಷವಾದ ಸಂಗತಿ. ಆಕೆ ಗರ್ಭಿಣಿಯಾಗಿರುವಂತಹದ್ದು ಪುರುಷ ಸಂಕಲ್ಪದಿಂದ ಅಲ್ಲ, ಯೆಹೋವನು ತಾನೇ, ಪರಿಶುದ್ಧ ಆತ್ಮನು ನೆರಳು ಆ ಮರಿಯಳ ಮೇಲೆ ಬಂದಾಗ ಆಕೆ ಗರ್ಭಿಣಿಯಾಗಿ ಅವಳಿಗೆ ಏನಾಯ್ತು ಅಂತಂದ್ರೆ ಗರ್ಭದ ಒಳಗೇನೆ ಯೇಸು ಸ್ವಾಮಿ ಆತನು ಅಲ್ಲಿ ಹುಟ್ಟಿ ಪ್ರಾರಂಭ ಆತನು ಹುಟ್ಟಿ ಅಥವಾ ಕನ್ಸೀವ್ ಆಗಿ ಗರ್ಭಿಣಿ ಆಗಿರುವಂಥ ಆ ಒಂದು ಮೆಥಡ್ ನೋಡಬೇಕು ಅಂತಂದರೆ ಮೆಡಿಕಲ್ ಸೈನ್ಸ್ಗೆ ಮಿಂಚಿ ಹೋದಂಥ ವಿಷಯ ಇದು. ಇಟ್ ಇಸ್ ನೆವರ್ ಹ್ಯಾಪನ್ ಬಿಫೋರ್, ಇಟ್ ವಿಲ್ ನೆವರ್ ಹ್ಯಾಪನ್ ಅಗೇನ್, ಓನ್ಲಿ ಒನ್ಸ್ ಇನ್ ಬೆತ್ಲೆಹೆಮ್. ಏನು ಮಾಡಿದ್ರು ಅಂತಂದರೆ ಹುಡ್ಕಾಡಿದ್ರು ರೂಮ್, ಒಳ್ಳೆ ರೂಮು, ಏನೋ ಒಂದು ಸಿಗುತ್ತೇನೋ ಅಂತ. ಆದರೆ ಛತ್ರದಲ್ಲಿ ಸ್ಥಳವಿಲ್ಲದೆ ಇರುವ ಕಾರಣವಾಗಿ ಛತ್ರದ ಯಜಮಾನ್ ಅಂದಿರಬೇಕು, ನೋಡಪ್ಪ ಅಲ್ಲೊಂದು ಸಣ್ಣ ಒಂದು ಏನದು ಹಸು ಕಟ್ಟುವಂಥ ಒಂದು ಸ್ಥಳ ಇದೆ, ಕೊಟ್ಟಿಗೆ ಇದೆ, ಅಲ್ಲಿ ಹೋಗ್ರಿ ಒಂದು ಸ್ವಲ್ಪ ಸ್ಥಳ ಮಾಡ್ಕೊಳ್ಳಿ ಅಂತ. ಎಮರ್ಜೆನ್ಸಿ. ಕರ್ತನ ಕೃಪೆಯಿಂದ ಅಲ್ಲಿ ಹೋದಾಗ ಆಕೆಗೆ ಮಗು ಆಯ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಆಕೆ ಏನು ಮಾಡಿದ್ಲು ಅಂದರೆ ಚಿಂದಿ ಬಟ್ಟೆಯಿಂದ ಸುತ್ತಿ ಆ ಮಗುವನ್ನು ಒಂದು ಗೋದಲಿಯಲ್ಲಿ ಮಲಗಿಸಿದಳು. ಗೋದಲಿ ಅಂದರೆ ಗೊತ್ತಾ? ಗೋದಲಿ ಅಂದರೆ ಏನು ಗೊತ್ತಾ? ಮೇಂಜರ್ ಅಂತಂದರೆ ಏನು ಗೊತ್ತೇನೋ? ಹಸು ತಿನ್ನುವಂಥ ಆ ಒಂದು ಬಾಕ್ಸ್ ಅದು, ಹಸು ತಿನ್ನುವಂಥ ಒಂದು ಸಣ್ಣ ಒಂದು ಬಾಕ್ಸ್ ಅದು. ಅದರೆಲ್ಲ ಗಂಜಲು ಅಂತ ಇಂಥ ಗಲೀಜೆಲ್ಲ ಇದ್ದಿರ್ಬೋದು. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಯೋಸೇಫನ್ನು ಕ್ಲೀನ್ ಮಾಡಿ, ಸ್ಥಳವನ್ನು ರೆಡಿ ಮಾಡಿ, ರಾಜಾದಿರಾಜನನ್ನು, ಸೃಷ್ಟಿಕರ್ತನನ್ನು, ನನ್ನ ರಕ್ಷಕನನ್ನು ಆ ಗೋದಲಿಯಲ್ಲಿ ಆಕೆ ಮಲಗಿಸಿದಳು. ಮುಂದೆ ನಾವು ಒಂದು ಕೆಲಸ ಮಾಡೋಣ, ಅವತ್ತೇ ಏನಾಯಿತು ಅಂತ ನಾವು ನೋಡೋಣ. ಆದರೆ ಯೇಸು ಕ್ರಿಸ್ತನು ರಾಜಾದಿರಾಜನು, ಇಡೀ ಸೃಷ್ಟಿಕರ್ತನು, ಆತನು ಅತಿ ಐಶ್ವರ್ಯವುಳ್ಳವನು. ಆತನು ಏನಾದ ಗೊತ್ತೇನು? ನಮಗೋಸ್ಕರ, ನಿನಗೋಸ್ಕರ, ನನಗೋಸ್ಕರ ಆತನು ಬಡವನಾದನು ಎಂದ್ಬಿಟ್ಟು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಅವ್ರಿಗೆ ಯಾವ ನಾಚಿಕೆ ಇರಲಿಲ್ಲ. ಆ ಮಗುವನ್ನು ಆ ರೀತಿಯಾಗಿ ಅಲ್ಲಿ ಹಾಕುವಂಥದ್ದು ಕೂಡ ಎಷ್ಟೆಷ್ಟು ಇನ್ಫೆಕ್ಷನ್ ಇರ್ತಾಯಿತ್ತೋ, ಏನೇನು ಇರ್ತಾಯಿತ್ತೋ ಏನಿಲ್ಲ. ಇವತ್ತು ನೋಡಬೇಕಾಗಿದ್ರೆ ಏನದು ಈ ಪ್ರೀನೇಟಲ್ ಕೇರು ಮತ್ತು ಬೇರೆ ಬೇರೆ ಕೇರ್ ಇರ್ತಾವಲ್ಲ, ಎಲ್ಲ NICU ಅಂತ ಕೂಡ ಇದೆ ಅಲ್ವಾ? NICU ಅಂತ. ಸಣ್ಣ ಸಣ್ಣ ಮಕ್ಕಳನ್ನು ICUಯಲ್ಲಿ ಇಟ್ಟು ಏನೋ ಸ್ವಲ್ಪ ತೊಂದರೆ ಆಯಿತು ಅಂತ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸು ಸ್ವಾಮಿ ಹುಟ್ಟಿದಾಗ ಅಂಥ ಒಂದು ಸ್ಥಳದಲ್ಲಿ ಹುಟ್ಟಿದ್ರು ಕೂಡ ಪವಿತ್ರನಾದ ದೇವರು ಅದನ್ನು ಶುದ್ಧ ಮಾಡಿದನೆ ಅಂದ್ಬಿಟ್ಟು ನನಗನ್ನಿಸ್ತಾ ಇದೆ ಇವತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ಕೊರಿಂಥ 8:9 ಹೀಗೆ ನೋಡ್ತೇವೆ ನಾವು. ಕೇಳಿಸ್ಕೊಳ್ಳೋಣ ದೇವರ ವಾಕ್ಯವನ್ನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನಿಮಗೋಸ್ಕರ, ನನಗೋಸ್ಕರ ಯೇಸು ಸ್ವಾಮಿ ಐಶ್ವರ್ಯವಂತವನು, ನಮಗೋಸ್ಕರ ಆತನು ಬಡವನಾದನಂತೆ. ಇದು ಶ್ರೇಷ್ಠವಾಗಿರುವಂಥ ಸತ್ಯ. ಯಾಕಂತಂದರೆ ಬಡವರು ಐಶ್ವರ್ಯವಂತರಾಗುವಂಥದ್ರಲ್ಲಿ ಅದು ಫ್ಯಾಂಟಾಸ್ಟಿಕ್, ಅದು ಒಂದು ಪಾಸಿಟಿವ್ ವೇ ಹೋಗ್ತದೆ ಅದು. ಆದರೆ ಒಬ್ಬ ಸೃಷ್ಟಿಕರ್ತನು ಬಡವನಾಗಿ ಹುಟ್ಟಬೇಕು ಅಂತಂದರೆ ಅದಕ್ಕೊಂದು ಉದ್ದೇಶ ಇತ್ತು ಅಂತ ನಾವು ನೋಡ್ತಾ ಇದ್ದೇವೆ. ಆ ಉದ್ದೇಶ ಏನು? ನಾನು ನೀನು ಆತನಲ್ಲಿ ಐಶ್ವರ್ಯವಂತರಾಗಬೇಕು ಅಂತ, ಆತ್ಮಿಕವಾಗಿ ಆತ್ಮದಲ್ಲಿ ಆ ಐಶ್ವರ್ಯವನ್ನು ನಾವು ಹೊಂದಬೇಕು ಅಂತ. ಯೇಸು ಸ್ವಾಮಿ ತಾನು ಹುಟ್ಟುವಂಥ ಸಮಯದಲ್ಲಿ ಆತನು ಬಡವನಾದನೆಂದ್ಬಿಟ್ಟು ನಾವು ನೋಡ್ತೇವೆ. ನೋಡೋಣ, ಮುಂದೆ ನೋಡ್ಬಿಡೋಣ, ಸ್ವಲ್ಪ ಹೊತ್ತು ನಾವು ಮುಂದೆ ನೋಡ್ಬಿಡೋಣ. 8ನೇ ವಚನದಿಂದ ಓದಿಕೊಳ್ಳೋಣ ದಯವಿಟ್ಟು. 8ನೇ ವಚನದಿಂದ 8ರಿಂದ 10 ಓದಿ ಸಾಕಾಗ್ತದೆ ಸದ್ಯಕ್ಕೆ. ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 10 ವಚನಗಳು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು.
ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಸಾಕು, ಥ್ಯಾಂಕ್ ಯು. ಅದೇ ಸ್ಥಳದಲ್ಲಿ ಅಂದರೆ ಬೆತ್ಲೆಹೇಮ್ ಎಂಬುವ ಊರಿನಲ್ಲಿ, ಆ ಸೀಮೆಯಲ್ಲಿ ಕುರುಬರು ರಾತ್ರಿಯಲ್ಲಿ, ಆಗಿನ ಕಾಲದಲ್ಲಿ 200, 300, 500, 1000 ಕುರಿಗಳನ್ನು ತಗೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ, ಇನ್ನೊಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಿ, ಬೆಟ್ಟ ಗುಡ್ಡ ಅದರ ಹತ್ರ ಹೋಗಿ ಎಲ್ಲಿ ಹುಲ್ಲು ಬೆಳೀತದೋ ಅಲ್ಲಿ ಹೋಗಿ ಮೇಯಿಸುವಂಥ ಒಂದು ವಾಡಿಕೆ ಆಗಿತ್ತು. ಆ ಬೆತ್ಲೆಹೇಮಿನಲ್ಲಿರುವಂಥ ಕುರುಬರು, ಬಡ ಕುರುಬರು ತಮ್ಮ ಕುರಿ ಮಂದೆಯನ್ನು ಮೇಯಿಸ್ತಿರುವಾಗ ಮಧ್ಯರಾತ್ರಿಯಲ್ಲಿ ಮೇಲಿಂದ ಒಂದು ಬೆಳಕು ಅವರ ಮೇಲೆ ಹೊಳೆಯುತ್ತೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಕ್ರಿಸ್ಮಸ್ ಈಸ್ ಅಬೌಟ್ ಬ್ರಿಂಗಿಂಗ್ ಬ್ಯಾಕ್ ದ ಗ್ಲೋರಿ ಫ್ರಮ್ ಹೆವೆನ್ ಟು ಅರ್ತ್. ಅಂದರೆ ಕ್ರಿಸ್ಮಸ್ ಅಥವಾ ಯೇಸು ಸ್ವಾಮಿಯ ಜನನದ ವಿಶೇಷತೆ ಏನಂತಂದರೆ, ನಾವು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿರುವ ಕಾರಣವಾಗಿ ಆತನು ತನ್ನ ಜನನದಲ್ಲಿಯೇ ತನ್ನ ಆ ಬೆಳಕನ್ನು ಅಥವಾ ಪ್ರಭಾವವನ್ನು, ಆತನ ಆ ಒಂದು ಮಹಿಮೆಯನ್ನು ಪರಲೋಕದಿಂದ ಭೂಮಿಗೆ ಇಳಿಸಿದ. ಅಲ್ಲ ಪ್ರಿಯ ಸಹೋದರ ಸಹೋದರಿ, ಕೇಳಿಸ್ಕೊಳ್ಳಿ. ಏನೋ ರಾಜಾದಿರಾಜನು ಹುಟ್ಟುತ್ತಾನೆ, ಯೇಸು ಸ್ವಾಮಿ ನಿಜ ದೇವರು ಹುಟ್ಟುತ್ತಾನೆ ಅಂತಿರುವಾಗ, ಸೃಷ್ಟಿಕರ್ತನೆ ಹುಟ್ಟುತ್ತಾನಂತಿರುವಾಗ, ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡಲ್ಲೇ ಕಂಪ್ಯಾರಿಸನ್ ಮಾಡ್ಕೊಳ್ರಿ. ಏನು ಕಂಪೇರ್ ಮಾಡ್ಕೊಳ್ರಿ ಅಂತಂದರೆ, ಒಬ್ಬ ದೊಡ್ಡ ನಟಿಯ ಅವರ ಕುಟುಂಬದಲ್ಲಿ ಒಂದು ಮಗು ಹುಟ್ಟಿತು ಅಂತಂದರೆ ಅವ್ರು ಏನಾದರೂ ನಿಮ್ಮನ್ನು ಬಿಡ್ತಾರ? ಆರ್ಡಿನರಿ ಆಗಿರುವಂಥವ್ರು ನಮ್ಮನ್ನು ಬಿಡ್ತಾರ ನೋಡೋಕ್ಕೆ? ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಡವರನ್ನು, ದಿಕ್ಕಿಲ್ಲದವರನ್ನು ತನ್ನ ಹತ್ತಿರಕ್ಕೆ ಸೇರಿಸಿಕೊಳ್ತೇನೆ ಅಂದ್ಬಿಟ್ಟು ಪ್ರೂವ್ ಮಾಡೋದಕ್ಕೆ, ಅದನ್ನು ಸಿದ್ಧಾಂತ ಮಾಡೋದಕ್ಕೆ, ಅದನ್ನು ತೋರಿಸುವುದಕ್ಕೆ, ಕಷ್ಟ ಸಂಕಟದಲ್ಲಿ ಬಿದ್ದಿರುವಂಥವರನ್ನು ಕರ್ತನು ಮುಟ್ಟಿ ಸ್ವಸ್ಥಪಡಿಸುವುದಕ್ಕೆ, ಸೇರಿಸಿಕೊಳ್ಳುವುದಕ್ಕೆ, ಆಶೀರ್ವದಿಸುವುದಕ್ಕೆ, ಮಹಿಮೆ ಪಡಿಸುವುದಕ್ಕೆ ಯೇಸು ಸ್ವಾಮಿ ಬಡವನಾಗಿ ಆ ಕುರುಬರಿಗೆ ಅವತ್ತು ಕಾಣಿಸಿಕೊಂಡು ಬಿಟ್ಟ. ಅವರು ಬಹಳ ಭಯಪಟ್ಟರು. ಇದೇನಪ್ಪ ಇದು ಬೆಳಕು ಅಂತ. ಪರಲೋಕದಿಂದ ಬೆಳಕು ಬಿತ್ತು. ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಹಳೆ ಒಡಂಬಡಿಕೆ ಶೆಕೈನಾ ಅಂತ ಒಂದು ಹೆಸರುವಿದೆ. ಅದೇನಂತ ದೇವರ ಆ ಒಂದು ಮಹಿಮೆ ಅಂತ ನೋಡ್ತಾ ಇದ್ದೇವೆ. ಆ ದೇವರ ಮಹಿಮೆ ಅಂತ ನೋಡ್ತಾ ಇದ್ದೇವೆ. ಪರಲೋಕದಿಂದ ಬಿದ್ದಂಥ ಈ ಒಂದು ಬೆಳಕು ನೋಡಿದ ತಕ್ಷಣ ಅವ್ರು ಗಾಬರಿ ಆಗೋಗ್ಬಿಟ್ರು. ಗಾಬರಿ ಆಗುವಂಥದ್ದು, ಹೆದರುವಂಥದ್ದು ಇವತ್ತಾಗಿದೆ ಅಲ್ವಾ? ಪ್ರಪಂಚ ಹೆದರೋಗ್ಬಿಟ್ಟಿದೆ, ನಡಗೋಗ್ಬಿಟ್ಟಿದೆ. ಕಣ್ಣಿಗೆ ಕಾಣದೇ ಇರುವಂಥ ವೈರಸ್ನಿಂದ, ಈ ವೈರಾಣದಿಂದ ಎಷ್ಟೋ ಭಯ ಭೀತಿಯಲ್ಲಿ ಜನರು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಆದರೆ ಒಂದು ಕ್ರಿಸ್ಮಸ್ಸಿನ ಒಂದು ವಿಶೇಷ ಸಂದೇಶ ಏನು ಗೊತ್ತೇನೋ? ಭಯಪಡಬೇಡ ಅಂತ, ಅಂಜಬೇಡ. ಪ್ರಿಯ ಸಹೋದರ ಸಹೋದರಿ, ನೀನು ಅಂಜಬೇಡ. ಡು ನಾಟ್ ಬಿ ಅಫ್ರೇಡ್ ಬಿಕಾಸ್ ದ ಲೈಟ್ ಫ್ರಮ್ ಹೆವೆನ್ ಈಸ್ ಮೋರ್ ಪವರ್ಫುಲ್ ದೆನ್ ಯುವರ್ ಡಿಫಿಕಲ್ಟೀಸ್. ಯಾಕಂದರೆ ನಿನ್ನ ಸಮಸ್ಯೆಗಳಿಗಿಂತ ದೊಡ್ಡದಾಗಿರುವಂಥ ಬೆಳಕು ಪರಲೋಕದಿಂದ ಮೂಡಿ ಬಂದದೆ. ಅದಕ್ಕೋಸ್ಕರ ಆ ಒಂದು ಬಡ ಕುರುಬರಿಗೆ ಕರ್ತನು ಹೇಳ್ತಿದ್ದಾನೆ ಏನಂತಂದರೆ, ಅಂಜಬೇಡ್ರಿ ಅಂತಂದು ಏನಂತಾನೆ? ಅಂಜಬೇಡ್ರಿ ಏನಂತಾನೆ? 10ನೇ ವಚನ ಓದಿಕೊಳ್ಳೋಣ. ಅಂಜಬೇಡ್ರಿ ಅಂದ್ಬಿಟ್ಟು ಇಮ್ಮಿಡಿಯೇಟ್ಲಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಹಿ ಗಿವ್ಸ್ ಇನ್ಫಾರ್ಮೇಶನ್ ವಾಟ್ ಇಸ್ ಹ್ಯಾಪನಿಂಗ್. ಹೆದರಬೇಡಿರಿ, ಕೇಳಿರಿ, ಹೆದರಬೇಡ್ರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಸಾಕು. ಜನರೆಲ್ಲರಿಗೂ, ಎಲ್ಲ ಜನರಿಗೂ ಸಂತೋಷವನ್ನ ಉಂಟು ಮಾಡುವಂತ ಶುಭ ಸಮಾಚಾರವನ್ನ ತಿಳಿಸ್ತಾ ಇದ್ದೇನೆ ಅಂತ. ಅಯ್ಯೋ, ಒಬ್ಬರಿಗೆ ಇಬ್ಬರಿಗೆ, ಆ ದೇಶದವ್ರಿಗೆ ಈ ದೇಶದವ್ರಿಗೆ, ಈ ಬಣ್ಣದವ್ರಿಗೆ ಆ ಜಾತಿ ಈ ಜಾತಿ ಅಂತ ಏನೂ ಹೇಳಿಲ್ಲ. ಕರ್ತನು ಏನು ಹೇಳಿದ? ಇಡೀ ಪ್ರಪಂಚಕ್ಕೋಸ್ಕರ ಶುಭ ಸಮಾಚಾರವನ್ನು ಇವತ್ತು ನಾನು ತಿಳಿಸ್ತಾ ಇದ್ದೇನೆ ಅಂದ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೇನೆ. ಅವತ್ತು ಆ ಕುರುಬರಿಗೆ ಆ ಒಂದು ದೇವದೂತನು ಹೇಳಿದ, ಜನರೆಲ್ಲರಿಗೂ ಶುಭ ಸಮಾಚಾರ. ಅದೇನದು ಶುಭ ಸಮಾಚಾರ? ಏನು ನೋಡೋಣ. ಏನದು? ಅದೇನೆಂದರೆ,
ಈ ಹೊತ್ತು ಈ ಹೊತ್ತು ನಿಮಗೋಸ್ಕರ ಯಾರಿಗೋಸ್ಕರ? ನಿಮಗೋಸ್ಕರ. ಇವತ್ತು ಏಕವಚನ ಉಪಯೋಗಿಸ್ತೀನಿ, ಯಾಕಂತಂದ್ರೆ ನಿನಗೋಸ್ಕರ, ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ, ಇಡೀ ಪ್ರಪಂಚಕ್ಕೋಸ್ಕರ. ಯಾರಂತೆ? ಓದಿ. ದಾವೀದನ ಊರಲ್ಲಿ ಅಂದ್ರೆ ಬೆತ್ಲೆಹೇಮೇ ದಾವೀದನ ಊರಾಗಿತ್ತು. ಅಲ್ಲೇ ಹುಟ್ಟುತ್ತಾನೆ ಅಂದ್ಬಿಟ್ಟು ಮೀಕನ ಗ್ರಂಥದಲ್ಲಿ ಕರ್ತನು ಆಗಲೇ 5ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆದಿದ್ದ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಚೆನ್ನಾಗಿದೆ ನೋಡಿ. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯೂ ಆದದ್ದು. ಎಷ್ಟು ಚೆನ್ನಾಗಿದೆ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನು he did not come as a man of history and die in history and disappear. ಇಲ್ಲ. ಚರಿತ್ರೆಯಲ್ಲಿ ಬಂದು ನಾವೆಲ್ಲ ಹುಟ್ಟುತ್ತೀವಲ್ಲ, ಒಂದು ಹುಟ್ಟುವ ದಿನ ಮತ್ತು ಸಾಯುವಂಥ ದಿನ ಮುಗಿದೋಯ್ತು ಅಂತ ಇಲ್ಲ. ಆ ಪುನಾದಿಯಿಂದ ಇದ್ದಂತ ಅಥವಾ ಆದಿಯಿಂದಲೇ ಇದ್ದಂತ ಆತನ there is a word in English called eternal God ಅಂತ, ever existing. ಯಾವಾಗಲೂ ಇದ್ದಾತನು, ಇರುವಾತನು. ಆತನು ಸಮಯದಲ್ಲಿ ಮತ್ತು ಆ ಒಂದು ಸ್ಪೇಸ್ನಲ್ಲಿ ಬಂದು ಅಂದ್ಬಿಟ್ಟು ನಾವು ನೋಡ್ತೇವೆ. ಹಿ ಆಕ್ಯುಪೈಡ್ ಟೈಮ್ ಅಂಡ್ ಸ್ಪೇಸ್ ಫಾರ್ ಅ ಟೈಮ್, ಇನ್ ಅ ಸರ್ಟನ್ ಪ್ಲೇಸ್ ಕಾಲ್ಡ್ ಇಸ್ರಾಯೇಲ್ ದೇಶದಲ್ಲಿ. ಆ ಬೆತ್ಲೆಹೇಮ್ ಎಂಬ ಆ ಸಣ್ಣ ಊರಂತೆ, ಯೂದಾಯ ಪ್ರಾಂತ್ಯದಲ್ಲಿ ಚಿಕ್ಕದಾಗಿತ್ತು ಅದು. ಆ ಯೂದಾಯ ಪ್ರಾಂತ್ಯದಲ್ಲಿ ಚಿಕ್ಕ ಊರಲ್ಲಿ, ಆ ಚಿಕ್ಕ ಊರಿನಲ್ಲಿ ಒಂದು ಸಣ್ಣ ಗೋದಲಿಯಲ್ಲಿ ಕರ್ತನು ಮಲಗಿದ್ದೀನಿ ಅಂದ್ಬಿಟ್ಟು ನಾವು ನೋಡೋದು. ಇಂಥ ವಿಚಿತ್ರ ಇದು, ವಿಪರ್ಯಾಸ ಇದು. ಹೌ ಕ್ಯಾನ್ ಯು ಕಂಟೈನ್ ದ ಗ್ಲೋರಿ ಆಫ್ ಹೆವೆನ್ ಇನ್ ಟು ಅ ಮೇಂಜರ್? ದೇವರ ಪರಲೋಕದ ಮಹಿಮೆಯನ್ನ ಒಂದು ಸಣ್ಣ ಆ ಒಂದು ಎತ್ತು ತಿನ್ನುವಂತ ಆ ಒಂದು ಡಬ್ಬಿಯಲ್ಲಿ ಅಥವಾ ಬಾಕ್ಸ್ ಅಲ್ಲಿ ಅದು ಹೇಗೆ ಹಾಕಕ್ಕಾಗತ್ತೆ ಅಂತ ನೋಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಜೀಸಸ್ ಅಗ್ರೀಡ್ ಟು ಗೋ ದೇರ್. ಯೇಸು ಸ್ವಾಮಿ ಆತನು ಒಪ್ಪಿ ಅಲ್ಲಿ ಹುಟ್ಟಿದ್ದೇನೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಇದು ಶ್ರೇಷ್ಠವಾದ ಜನನ, ಇದು ಅತಿ ಶ್ರೇಷ್ಠವಾಗಿರುವಂಥ ಜನ ಇದು. ಅದಕ್ಕೋಸ್ಕರ ಎಲ್ಲರಿಗೋಸ್ಕರ ಈ ಒಂದು ಜನನ ಆಯ್ತು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಏನಂತ ಬರೆದಿದೆ 11ನೇ ವಚನ ಓದಿ. 11ನೇ ವಚನ ದಯವಿಟ್ಟು, ಲೂಕ 2:11. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ಏನಾಗಿದ್ದಾನಂತಂದ್ರೆ, ಆತನು ರಕ್ಷಕನಾಗಿದ್ದಾನೆ, ಆತನು ಕ್ರಿಸ್ತನಾಗಿದ್ದಾನೆ, ಆತನು ಒಡೆಯನಾಗಿದ್ದಾನೆ. He is at his birth, he is the Savior, he is the Christ and he is the Lord. ಅನೌನ್ಸ್ ಆಗೋಯ್ತು. ಹುಟ್ಟಿದಾಗಲೇ ಆತನು ರಕ್ಷಕನಾಗಿ ಹುಟ್ಟಿದಾಗಲೇ ಆತನು ಅಭಿಷಕ್ತನಾಗಿ ಹುಟ್ಟಿದ, ಮೆಸ್ಸಿಯನಾಗಿ ಹುಟ್ಟಿದ. ಆತನು ಹುಟ್ಟುವಾಗಲೇ ಆತನು ಒಡೆಯನಾಗಿ ಆತನು ಹುಟ್ಟಿದ್ದಾನೆ. ಇದು ನನಗನ್ನಿಸ್ತದೆ, ಇವತ್ತಿಗೆ ನನಗನ್ನಿಸ್ತದೆ ಇಷ್ಟಕ್ಕೆ ಸಾಕು. ಇಷ್ಟೇ ನೀನು ಕೂಡ ಆಲೋಚನೆ ಮಾಡು, ನಾನು ಆಲೋಚನೆ ಮಾಡ್ತೀನಿ, ವಾರವೆಲ್ಲ ಆಲೋಚನೆ ಮಾಡೋಣ. ಅದೇನಂತಂದರೆ, ಯೇಸು ಸ್ವಾಮಿ ಹುಟ್ಟುವಂಥ ಸ್ಥಳವನ್ನು, ಸಮಯವನ್ನು ಕರ್ತನು ತಾನೇ ನೇಮಿಸಿಕೊಂಡು ಆ ಸ್ಥಳದಲ್ಲಿ ಆತನು ಹುಟ್ಟಿ ಬಂದ. ಇದು ವಿಶೇಷವಾದದ್ದು. ರಾಜರ ಮನಸ್ಸುಗಳನ್ನು ನೀರಿನ ಕಾಲುವೆಯ ಉಪಾದಿಯಲ್ಲಿ ತಿರುಗಿಸುವಂಥ ದೇವರು ಇದ್ದಾನಂತ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ಹಾಗೆ ಆ ರಾಜನ ಮನಸ್ಸನ್ನು ತಿರುಗಿಸಿ ಕಾನೇಶುಮಾರಿ ಮಾಡಿಸಿಕೊಳ್ಳಬೇಕು. ಅವರವರು ತಮ್ಮ ಸ್ವಂತ ಊರಿಗೆ ಹೋಗಬೇಕು, ಬೆತ್ಲೆಹೇಮಿಗೆ ಬರಬೇಕು ಇವನು ಅಂತಂದ್ಬಿಟ್ಟು, ಯಾರು ಯೋಸೇಫನು ಬರಬೇಕೆಂದ್ಬಿಟ್ಟು ನೇಮಿಸಿದಾಗ ಅವರು ಅಕಸ್ಮಾತಾಗಿ ಬರಲಿಲ್ಲ. ದೇವರ ನೇಮಕ್ಕನುಸಾರವಾಗಿ ಬಂದಿದ್ದಾರೆ ಅಂದರೆ ಯಾವ ತಪ್ಪಾಗಲಿಕ್ಕಿಲ್ಲ. ಆತನು ಹುಟ್ಟಿದಾಗ ಗೋದಲೆಯಲ್ಲಿ ಆತನನ್ನು ಮಲಗಿಸಿದರು. ಛತ್ರದಲ್ಲಿ ಅಲ್ಲಿ ಸ್ಥಳ ಇರಲಿಲ್ಲ. ಬಡವನಾಗಿ ಹುಟ್ಟಿದ, ಐಶ್ವರ್ಯವಂತನಾಗಿದ್ದರೂ ಕೂಡ ನನಗೋಸ್ಕರ ಬಡವನಾದ. ಅದರಿಂದ ನಾವು ಕೂಡ ಇಲ್ಲಿ ಐಶ್ವರ್ಯವಂತರಾಗಬೇಕು ಅಂತ ನಮ್ಮ ಗುಣಗಳು ಹೊರಟು ಹೋಗಿ, ಎಲ್ಲ ಕೆಟ್ಟ ಗುಣಗಳು ಹೊರಟು ಹೋಗಿ, ಪಾಪಗಳಿಂದ ಪಾಪಗಳಿಂದ ಕರ್ತ ನಮ್ಮನ್ನು ತೊಳೆದು ಪೂರ್ತಿ ಶುದ್ಧ ಮಾಡಿ ತನ್ನ ಗುಣವನ್ನು ಹಾಕಬೇಕು ಅಂತ, ಆ ಐಶ್ವರ್ಯಕ್ಕೆ ನಮ್ಮ ನಡೆಸಬೇಕು ಅಂತ ಕರ್ತನು ಬಂದಿದ್ದಾನೆ. ಇವತ್ತು ಕ್ರಿಸ್ಮಸ್ಸಿನ ಮೆಸೇಜು ಇನ್ನೊಂದು ಏನು ನಾನು ಹೇಳಿದೆ ನಿಮಗೆ, ಅಂಜಬೇಡಿರಿ. ಸಮಸ್ಯೆಗಳಿವೆ, ಅದನ್ನು ಡೆನೈ ಮಾಡೋದಿಲ್ಲ ನಾನು.
ಸುಮ್ಮನೆ ಏನೋ ಒಂದು ಬೈಬಲ್ನಿಂದ ಏನೋ ಒಂದು ಹೇಳಿಬಿಟ್ಟು ಎಲ್ಲ ಸರಿ ಇದೆ, ಇನ್ನೇಂಟಿನ ಯಾವ ಕಷ್ಟ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆ ಕಷ್ಟದ ಮಧ್ಯದಲ್ಲಿ ಕೂಡ ಕರ್ತನು ನಿನ್ನ ನಡೆಸ್ಕೊಂಡು ಬಂದಿದ್ದಾನೆ. ಇಷ್ಟು ತಿಂಗಳವರೆಗೆ ಕರ್ತನು ನಿನ್ನ ನಡೆಸಿದ್ದಾನೆ. ಈ ವರ್ಷದ ಕೊನೆ ತಿಂಗಳಿಗೆ ನಾವು ಬಂದಿದ್ದೇವೆ, ಮುಂದೆ ಕೂಡ ನಾವು ಹೋಗುವಂಥವರಾಗಿದ್ದೇವೆ. ದೇವರ ಕೃಪೆಯಿಂದ, ದೇವರ ಮಹಾಕೃಪೆಯಿಂದ ಯೇಸು ಸ್ವಾಮಿ ಹುಟ್ಟಿದ್ದು ಬೆತ್ಲೆಹೇಮಿನಲ್ಲಿ. ಇದು ಶುಭ ಸಮಾಚಾರ. ಇದು ಎಲ್ಲ ಜನರಿಗೆ, ಎಲ್ಲ ಜನರಂದರೆ ನೀನು ನಾನು. ದೇವ್ರ ಈ ವಾಕ್ಯಗಳನ್ನು ಆಶೀರ್ವದಿಸ್ಕೊಡ್ಲಿ. ಈ ಶುಭ ಸಮಾಚಾರವನ್ನು ನಾನು ನೀನು ಇನ್ನೊಬ್ಬರಿಗೆ ಹೇಳೋಣವೇ? ಇನ್ನೊಬ್ರಿಗೆ ಹೇಳಿ ಏನು ಹೇಳಬೇಕು ಅಂತಾನೆ, ಅಂಜಬೇಡ್ರಿ, ಒಬ್ಬ ಯೇಸು ಕ್ರಿಸ್ತನೆಂಬುವ ರಕ್ಷಕನಿದ್ದಾನೆ, ಒಬ್ಬ ಅಭಿಷಕ್ತನಿದ್ದಾನೆ, ಒಬ್ಬ ಒಡೆಯನಿದ್ದಾನೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಿಕೊಳ್ಳಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ ಆದ ದೇವರೇ, ನೀನು ಹುಟ್ಟುವಂಥ ಸ್ಥಳವನ್ನು ನೇಮಿಸಿದ್ದಿ ಕರ್ತನೆ. ನೀನು ಹುಟ್ಟಿರುವಂಥ ರೀತಿಯನ್ನು ಕೂಡ ನೀನು ನೇಮಿಸಿಕೊಂಡು ಕುರುಬರನ್ನು ಕಂಡು ನೀನು ಅವರಿಗೆ ಈ ಶುಭ ಸಮಾಚಾರವನ್ನು ಅವರಿಗೆ ಮೊದಲು ತಿಳಿಸಿದ್ಯಲ್ಲ, ನಿನ್ನ ನಾಮಕ್ಕೆ ಸ್ತೋತ್ರ. ಎಲ್ಲ ಜನರಿಗೂ, ಐಶ್ವರ್ಯವಂತರು ಬಡವರಿಗೂ ಆಕ್ಸೆಸ್ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನಾವು ನಿನ್ನನ್ನು ಹುಡುಕುವಂಥವರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡು. ಈ ವಾರವೆಲ್ಲ ಕರ್ತನೆ ಈ ಹುಡುಕಾಟದಲ್ಲಿ, ಹೌದು ಯೇಸು ಯಾರು, ಯೇಸು ಯಾರು, ಯೇಸು ಯಾರು ಎನ್ನುವಂಥ ಈ ಹುಡುಕಾಟದಲ್ಲಿ ಪ್ರತಿಯೊಬ್ಬರಾದ ನಾವು ಇರುವಂತೆ ಸಹಾಯ ಮಾಡು. ಕಂಡುಕೊಳ್ಳೋ ಕೃಪೆಗೆ ನಡೆಸು. ಮಹಿಮೆ ನಿನಗುಂಟಾಗಲಿ. ನಿನ್ನ ಮಹಿಮೆಯನ್ನು ನಾವು ಕಂಡುಕೊಂಡು ನಿನ್ನ ಮಹಿಮೆಯಲ್ಲಿ ನಾವು ಜೀವಿಸುವಂತೆ ನೀನು ಬಲ ಕೊಟ್ಟು ನಡೆಸು. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ, ಆಮೇನ್. Skies of Bethlehem appeared a star, while angels sang to lowly shepherds. 3 wise men seeking truth, they traveled from afar, hoping to find the child from heaven. Falling on their knees, they bow before ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯವನಸ್ಥರೊಂದಿಗೆ ಸೇರಿ ಈ ಹೊತ್ತು ಯವನಸ್ಥರ ಕ್ರಿಸ್ಮಸ್ ಆಚರಣೆಯಲ್ಲಿ ಪಾಲು ಹೊಂದಿದ್ದೀರಿ. ಸ್ತುತಿಸಿದ್ದಾರೆ, ಕೊಂಡಾಡಿದ್ದಾರೆ, ಆಶೀರ್ವಾದ ಎಲ್ಲರೂ ಹಂಚಿಕೊಂಡಿದ್ದೇವೆ, ಧ್ಯಾನ ಕೇಳಿದ್ದೀರಿ. ಆದರೆ ಈ ಒಂದು ಆರಾಧನಾ ಕೂಟವನ್ನು ಮುಗಿಸುವಾಗ ನನ್ನದೊಂದು ಚಿಕ್ಕ ಒಂದು ಆಲೋಚನೆ ನಿಮ್ಮ ಮುಂದೆ ಇಡಬೇಕಂತ ನನ್ನ ಪ್ರೇರೇಪಣೆ. ಈ ಕ್ರಿಸ್ಮಸ್ ಸಮಯದಲ್ಲಿ 2 ರೀತಿಯ ಪಂಡಿತರು ನಮ್ಮ ಮುಂದೆ ಇದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಮೂಡಣ ದೇಶದ ಜೋಯಿಸರು ಯೇಸು ಕ್ರಿಸ್ತನನ್ನು ಹುಡುಕೊಂಡು ಹೆರೋದನ ಅರಮನೆಗೆ ಬಂದು, ಅವರಿಗೆ ಯಹೂದ್ಯರ ಅರಸನು ಹುಟ್ಟಿದ್ದಾನೆ ಅಂತ ಗೊತ್ತಿತ್ತು, ಆದರೆ ಎಲ್ಲಿ ಹುಟ್ಟಿದ್ದಾನೆ ಅನ್ನುವ ವಿಷಯದಲ್ಲಿ ಗೊಂದಲ ಇತ್ತು. ಇನ್ನೊಂದು ಗುಂಪಿನ ಪಂಡಿತರಿಗೆ ಯೇಸು ಎಲ್ಲಿ ಹುಟ್ಟಿದ್ದಾನೆ ಅನ್ನುವುದು ಗೊತ್ತಿತ್ತು, ಆದರೆ
ಆ ಅರಸನನ್ನು ಹುಡುಕಿಕೊಂಡು ಹೋಗುವ ಗೋಜಿಗೆ ಅವರು ಹೋಗಲಿಲ್ಲ. ನಿಜವಾದ ಪಂಡಿತರು, ಜ್ಞಾನಿಗಳು ಯಾರಂದರೆ, ಯೇಸು ಹುಟ್ಟಿರುವುದು ಸತ್ಯ ಅಂತ ಗೊತ್ತಾದಾಗ ಹುಡುಕಿಕೊಂಡು ಹೋದ್ರಲ್ಲ, ಅವರೇ ನಿಜವಾದ ಪಂಡಿತರು. ಈ ಎರಡನೇ ಗುಂಪಿನವರು ಬರೀ ಕ್ವಿಜ್ಗಾಗಿ ಬೈಬಲನ್ನು ಓದುವಂಥವರು. ಅಂದರೆ ಅವರಿಗೆ ಯೇಸುವಿನ ಹುಡುಕಾಟ ಇಲ್ಲ. ನಮ್ಮ ಎಲ್ಲ ಆಚರಣೆ ಕೇವಲ ಒಂದು ಸಾಂಪ್ರದಾಯಿಕ ಆಚರಣೆಯಾಗಿ ಉಳಿದು ಹೋಗಬಾರ್ದು. ಒಂದು ಧಾರ್ಮಿಕ ಒಂದು ಚೌಕಟ್ಟಿನಲ್ಲೇ ನಾವು ಇದ್ದು ಬಿಡಬಾರ್ದು. ನಾವು ಈ ಸತ್ಯವು, ಇದು ಸತ್ಯವೋ, ಯೇಸು ಜನಿಸಿದ್ದು ಸತ್ಯವೋ ಅನ್ನುವುದನ್ನು ಹುಡುಕಿಕೊಂಡು ಹೋಗಿ ಅದನ್ನು ಕಂಡುಕೊಂಡು ಆತನಿಗೆ ಅಡ್ಡ ಬಿದ್ದು ಆರಾಧಿಸಿ ಕಾಣಿಕೆಗಳನ್ನು ಕೊಡುವುದೇ ನಿಜವಾದ ಕ್ರಿಸ್ಮಸ್. ಚಂದವಾಗಿರುವಂಥ ಇನ್ನೊಂದು ಆಲೋಚನೆ ಬಂತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂತಾರೆ, ಎಷ್ಟೇ ಸಮಸ್ಯೆ ಇದ್ದರೂ ಕೂಡ, ಎಷ್ಟೇ ಕಷ್ಟ ಸಂಕಟ ಬೇನೆ ಬೇಸರಿಕೆ ಇದ್ದರೂ ಕೂಡ, ಈ ರಕ್ಷಕನು, ಈ ಏಸು ಕ್ರಿಸ್ಮಸ್ನಲ್ಲಿ ಕ್ರಿಸ್ಮಸ್ ಮಗುವಾಗೇ ಉಳಿಲಿಲ್ಲ. ಆತನು ಎದ್ದು ಬಂದು ಬೆಳೆದು ಬಂದು 30ನೇ ವರ್ಷಕ್ಕೆ ಸೇವೆ ಮಾಡಿ 3.5 ವರ್ಷ ಸೇವೆ ಮಾಡಿ ತನ್ನ ಪ್ರಾಣವನ್ನು ನಿನಗೋಸ್ಕರ ಕೊಟ್ಟಿದ್ದಾನೆ. ನನಗೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಈ ಪ್ರಾಣ ಕೊಟ್ಟು ಎದ್ದು ಬಂದಿರುವಂಥ ಯೇಸು ಸ್ವಾಮಿಯನ್ನು ಇವತ್ತು ಆರಾಧಿಸಿದ್ದೇವೆ. ಕರ್ತನು ನಮ್ಮನ್ನು ಕ್ರಿಸ್ಮಸ್ಗೆ ತಗೊಂಡು ಹೋದರೂ ಕೂಡ, ಆತನ ಜನನದ ವಿಷಯದಲ್ಲಿ ತಗೊಂಡು ಹೋದರೂ ಕೂಡ, ಆತನ ವಿಶೇಷವಾದ ಉತ್ಕೃಷ್ಟವಾದ ರಕ್ಷಣೆ ಮಾರ್ಗವನ್ನು ನಾವು ಮರೆಯೋದು ಬೇಡ. ಕರ್ತನು ನಮ್ಮನ್ನು ಬಲಪಡಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ ಆ ದೇವರೇ, ಇಂಥ ಒಂದು ಕರ್ತನೆ ವಿಜೃಂಭಣೆಯಿಂದ ಕೂಡಿ ನಿನ್ನನ್ನು ಆರಾಧಿಸುವಂತೆ ವಿಶೇಷವಾಗಿ ಯವನಸ್ಥ ಮಕ್ಕಳನ್ನು ನಡೆಸಿದ್ದೀನಿ. ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಹಾಗೆ ಕರ್ತನೆ 2 ಧ್ಯಾನಗಳು ಬಂದಿವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ಹುಡುಕುವಂಥ ಒಂದು ಕರ್ತನೆ ಕೆಲಸದಲ್ಲಿ ನಾವು ನಿರತರಾಗುವಂತೆ ಸಹಾಯ ಮಾಡಿ ನಡೆಸು. ಯಾಕಂದರೆ ಕರ್ತನೆ ನೀನು ಕಳೆದೋಗಿಲ್ಲಪ್ಪ. ಆದರೂ ಕೂಡ ನಿನ್ನ ವಾಕ್ಯದಿಂದ ಅನೇಕ ಸತ್ಯಾಂಶಗಳನ್ನು ಇನ್ನಷ್ಟು ತಿಳ್ಕೊಳ್ಳುವಂತೆ ನೀನು ಕೃಪೆಯನ್ನು ಕೊಟ್ಟು ನಡೆಸು, ಬಲಪಡಿಸು. ಕರ್ತನೆ ಕಷ್ಟ ಸಂಕಟಗಳಲ್ಲಿ ಇದ್ದಂಥ ಒಂದೊಂದು ಕುಟುಂಬಕ್ಕೆ ನಾನು ಬೇಡಿಕೊಳ್ತೇನೆ. ಅವ್ರನ್ನ ಆಧರಿಸು, ಬಲಪಡಿಸು, ಆಶೀರ್ವದಿಸು. ಕರ್ತನೆ ಬೇಡಿದ್ದೇನೆ. ಯವನಸ್ಥ ಮಕ್ಕಳಿಗನ ಬೇಡಿಕೊಳ್ತೇನೆ. ಅವ್ರನ್ನ ಕೂಡ ನೀನು ಆಶೀರ್ವದಿಸು. ಭವಿಷ್ಯಗಳನ್ನು ಚಿತ್ತಲು ರೂಪಿಸು. ಕರ್ತನೆ ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದೀಪ, ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಪ್ರಾರ್ಥನೆಯನ್ನು ಒಬ್ಬನೇ ರಕ್ಷಕನ ಕಾರ್ಯಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾವು ಎದ್ದು ನಿಂತುಕೊಂಡು ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ವಿಶೇಷವಾದ ಫಲ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ಒಂದೊಂದು ಮಗು ಸಂಗಡ, ಒಂದೊಂದು ತಂದೆ ತಾಯಿಗಳ ಸಂಗಡ, ಹೇಗೂ ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.